মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 168. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಸ್ವಾಮೀಜಿಗೆ ಎದುರಾಗಿ ನಿಂತಿರುವಂಥವಳು, ಈಗ ಸ್ವಾಮೀಜಿಯ ಚಿಂತನೆಗಳನ್ನು ವಿರೋಧಿಸಿ ನಿಂತಿರುವಂಥದ್ದು ನೇರವಾಗಿ ಕ್ರಿಶ್ಚಿಯನ್ ಮಿಷನರಿಗಳು ಅಲ್ಲ, ಬದಲಾಗಿ ಅಲ್ಲಿದ್ದಂತಹ ಸಮಾಜ ಸುಧಾರಕಿ, ಕ್ರೈಸ್ತಳಾಗಿ ಮತಾಂತರಗೊಂಡಿದ್ದಂತಹ ರಮಾಬಾಯಿಯ ಅನುಯಾಯಿಗಳು ಅಂತ ಗಮನಿಸ್ತಾ ಇದ್ವಿ. ಆದರೆ ಸ್ವಾಮೀಜಿಯ ಮಾತುಗಳನ್ನು ಅವರೆಲ್ಲರೂ ಕೂಡ ಎದುರಿಸೋದಕ್ಕೆ ಸಾಧ್ಯವಾಗ್ದಲೇ ಇದ್ದದ್ರಿಂದ ಸ್ವಾಮೀಜಿಯ ತೇಜೋವಧೆಯನ್ನು ಮಾಡೋದಕ್ಕೆ ಕುಯುಕ್ತಿಯಲ್ಲಿ ತೊಡಗಿದ್ರು ಅನ್ನೋದನ್ನು ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಇದೆಲ್ಲದರಲ್ಲೊಂದರಲ್ಲಿ ಶ್ರೀಮತಿ ಬ್ಯಾಗ್ಲಿಯವರ ಮನೆಯಲ್ಲಿ ಒಬ್ಬಳು ಕೆಲಸದ ಹುಡುಗಿ ಮೇಲೆ ಸ್ವಾಮೀಜಿ ಯಾವುದೋ ಒಂದು ಕಾರಣಕ್ಕೆ ಸಿಟ್ಟಾಗ್ಬಿಟ್ರು. ಅವಳನ್ನು ಕೆಲಸದಿಂದಲೇ ತೆಗಿಬೇಕಾಗಿ ಬಂತು ಅನ್ನೋದು ಕೂಡ ಹೌದು. ತಮಗೆ ಕೇಡನ್ನ ಎಸಗಿದವರನ್ನೇ ಸ್ನೇಹ ಭಾವದಿಂದ ಕಾಣುವಷ್ಟು ಉದಾರ ಚರಿತರಾದಂಥ ಸ್ವಾಮೀಜಿ ಯಾವ ಕಾರಣಕ್ಕೆ ಆದರೂ ಒಬ್ಬಳು ಬಡ ಸೇವಕಿ ಮೇಲೆ ಸಿಟ್ಟಾಗೋದಕ್ಕೆ ಸಾಧ್ಯವೇನು? ಬೇರೆಯವರಲ್ಲಿ ಕೇವಲ ಒಳ್ಳೆಯದನ್ನೇ ಕಾಣುವಂತಹ ಸ್ವಭಾವ ಸ್ವಾಮೀಜಿದಾಗಿತ್ತು. ಬಡವರು ದುರ್ಬಲರು ಅಂದ್ರಂತೂ ಅವರ ಹೃದಯ ಹಾಗೆ ಕರಗಿ ನೀರಾಗ್ತಿತ್ತು. ಇಂತಹ ಸ್ವಾಮೀಜಿಗೆ ಕೆಲಸದ ಹುಡುಗಿ ಮೇಲೆ ಸಿಟ್ಟಿಗೆದ್ದು ಅವಳನ್ನು ಕೆಲಸದಿಂದ ತೆಗೆದುಹಾಕೋದು ಅಂತಂದ್ರೆ ಅದೆಂತಹ ಹೀನ ಆರೋಪ ಪಾಪ. ಇಂಥ ಸುದ್ದಿ ಕಿವಿಗೆ ಬಿದ್ದಾಗ ಸ್ವಾಮೀಜಿಗೆ ಅದೆಂತಹ ಆಘಾತ ಆಗಿರ್ಬೋದು. ಆದರೆ ಅವ್ರಿಗೆ ಈಗಾಗಲೇ ಲೋಕದ ರೀತಿ ನೀತಿಗಳು ಗೊತ್ತು. ಹಾಗಾಗಿ ಶ್ರೀಮತಿ ಸಾರಾ ಓಲೆಬುಲ್ಗೆ ಒಂದು ಪತ್ರದಲ್ಲಿ ಬರಿತಾ ಹೇಳ್ತಾರೆ, ಒಬ್ಬ ಮನುಷ್ಯ ಅದೆಷ್ಟೇ ಸಂಭಾವಿತನಾಗಿ ನಡೆದುಕೊಂಡ್ರೂ ಕೂಡ ಅಂಥವನ ಮೇಲೂ ಅತ್ಯಂತ ಕೆಟ್ಟ ಅಪವಾದವನ್ನು ಹುಟ್ಟಿಸುವವರು ಇದ್ದೇ ಇರ್ತಾರೆ ಅನ್ನೋದನ್ನು ನೋಡಿದಿರ ತಾನೆ? ಶಿಕಾಗೋದಲ್ಲಂತೂ ದಿನ ಬೆಳಗಾದರೆ ಸಾಕು ನಾನು ಇಂತಹ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬರ್ತಿತ್ತು. ಹಾಗೆ ಈ ರೀತಿಯ ಕೆಲಸಗಳನ್ನು ಮಾಡ್ತಿರುವವರೆಲ್ಲರೂ ಕೂಡ ಪಕ್ಕಾ ಕ್ರೈಸ್ತರು ಅಂತಲೇ ಅನ್ಸ್ಕೊಂಡವರು ಅನ್ನೋದನ್ನ ಸ್ವಾಮೀಜಿ ಪತ್ರದ ಮೂಲಕ ತಿಳಿಸೋದನ್ನ ನಾವಿಲ್ಲಿ ಗಮನಿಸಬಹುದು. ಶ್ರೀಮತಿ ಬ್ಯಾಗ್ಲಿ ಸ್ವಾಮೀಜಿಯ ನಿಷ್ಕಳಂಕ ವ್ಯಕ್ತಿತ್ವವನ್ನ ಪ್ರತಿಪಾದಿಸಿ ಬರೆದಂತಹ ಸುಂದರ ಪತ್ರವೊಂದು ಈಗಾಗಲೇ ನೋಡಿದಿವಿ. ಅದಾದಂತಹ ಸುಮಾರು 1 ವರ್ಷದ ನಂತರ ಈಗ ರಮಾಬಾಯಿಯ ಅನುಯಾಯಿಗಳು ಅಪವಾದದ ಮಾತುಗಳನ್ನು ಕೇಳಿ ಆ ಬಗ್ಗೆ ತನ್ನನ್ನು ಪ್ರಶ್ನಿಸಿದಂತಹ ತನ್ನ ಸ್ನೇಹಿತೆಯೊಬ್ಬರಿಗೆ ಈ ಥರ ಪತ್ರವನ್ನು ಬರೀತಾರೆ. ಸ್ವಾಮಿ ವಿವೇಕಾನಂದರ ಕುರಿತಾದ ಈ ಎಲ್ಲದರ ಬಗ್ಗೆ ನಾನು ಹೇಳೋದಿಷ್ಟೆ, ಅವೆಲ್ಲ 100ಕ್ಕೆ 100 ಸುಳ್ಳು ಅಂತ. ಇದಕ್ಕಿಂತ ಹೆಚ್ಚು ಸುಳ್ಳಾದದ್ದು ಮತ್ತೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. ಅವರು ನಮ್ಮ ಜೊತೆ ಕಳೆದಂತಹ 6 ವಾರಗಳಲ್ಲಿ ಪ್ರತಿಯೊಂದು ದಿನವೂ ಕೂಡ ನಾವು ಅದೆಷ್ಟು ಆನಂದಿಸಿದೀವಿ ಅನ್ನೋದು ನಮಗೆ ಗೊತ್ತು. ಉನ್ನತ ವರ್ಗದವರ ಅನೇಕ ಕ್ಲಬ್ಗಳಿಗೆ ಸ್ವಾಮೀಜಿಯನ್ನ ಆಹ್ವಾನಿಸಿದ್ರು. ಅಷ್ಟೇ ಅಲ್ಲದೆ ಹೆಚ್ಚೆಚ್ಚು ಜನ ಅವರ ಮಾತುಗಳನ್ನು ಕೇಳೋದಕ್ಕೆ ಅನುಕೂಲ ಆಗೋ ಹಾಗೆ ಆಕೆಯ ಶ್ರೀಮಂತ ಔತಣ ಕೂಟವನ್ನು ಏರ್ಪಡಿಸಿದ್ರು. ಎಲ್ಲ ಕಡೆಯಲ್ಲೂ ಯಾವಾಗಲೂ ಅವರನ್ನು ಆದರಿಸಿ ಗೌರವಿಸ್ತಿದ್ರು. ಈ ಎಲ್ಲ ಗೌರವಕ್ಕೂ ಕೂಡ ಸ್ವಾಮೀಜಿ ಅರ್ಹರಾಗಿದ್ರು. ಅವರನ್ನ ನೋಡಿದವರೆಲ್ಲ ಅವರ ಅತ್ಯಂತ ಶ್ರೇಷ್ಠ ಚಾರಿತ್ರ್ಯವನ್ನ, ಶಕ್ತಿಯುತ ಆಧ್ಯಾತ್ಮಿಕ ಪ್ರಕೃತಿಯನ್ನ ಗೌರವಿಸಿದೋರಕ್ಕೆ ಸಾಧ್ಯವೇನೋ? ಕಳೆದ ಬೇಸಿಗೆಯಲ್ಲಿ ಆನಿಸ್ಕ್ಯಾಮ್ನಲ್ಲಿ ನಮ್ಮ ಮನೆಗೆ ಬರೋ ಹಾಗೆ ಅವರನ್ನು ಆಮಂತ್ರಿಸಿದ್ವಿ. ಅವರು ಅಲ್ಲಿಗೆ ಭೇಟಿಯನ್ನು ಕೊಟ್ಟು 3 ವಾರ ಅದೇ ಜಾಗದಲ್ಲಿ ಉಳ್ಕೊಂಡು ನಮ್ಮ ಮೇಲೆ ಕೃಪೆ ಮಾಡಿದ್ರು. ಅಷ್ಟೇ ಅಲ್ಲದಲೇ ನಮ್ಮ ಸುತ್ತಮುತ್ತ ಇದ್ದವರೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡಿದ್ರು ಸ್ವಾಮೀಜಿ. ನಮ್ಮ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಅನೇಕ ಸೇವಕರಿದ್ರೂ ಕೂಡ ಮತ್ತು ಅವರಲ್ಲಿ ಪ್ರತಿಯೊಬ್ಬರು ಈಗಲೂ ಇದ್ದಾರೆ. ಇದನ್ನ ಯಾರು ಬೇಕಾದರೂ ಕಣ್ಣಾರೆ ಕಂಡು ದೃಢೀಕರಣಗೊಳಿಸಿಕೊಳ್ಳಬಹುದು. ಹಾಗಾಗಿ ಅವರ ಬಗ್ಗೆ ಹುಟ್ಟಿಸಲಾಗಿರುವಂತಹ ಕಥೆಗಳಿಗೆ ಕಾಲೇ ಇಲ್ಲ ಅನ್ನೋದನ್ನ ನೀನೇ ಕಂಡುಕೊಳ್ಬಹುದು. ನೀನು ಹೇಳುವಂತಹ ಆ ಡೆಟ್ರಾಯ್ಟಿನ ಹೆಂಗಸಿ ಯಾರೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಅಂತಂದ್ರೆ ಅವಳ ಕಥೆಯ ಪ್ರತಿಯೊಂದು ಪದವೂ ಕೂಡ ಸುಳ್ಳು. ಅದು ಹುಸಿ ಸುಳ್ಳು ಅನ್ನೋದು ಅಷ್ಟೆ.
ವಿವೇಕಾನಂದರು ನಮಗೆಲ್ಲ ಚೆನ್ನಾಗೇ ಗೊತ್ತಿರುವಂಥವ್ರು. ಅವ್ರ ಬಗ್ಗೆ ಹಾಗೆಲ್ಲ ಅಬದ್ಧವಾಗಿ ಮಾತನಾಡೋದಕ್ಕೆ ಇವನ್ಯಾರು ಅಂತ ಆ ಪತ್ರದಲ್ಲಿ ಬರೆಯಲ್ಪಡ್ತು. ಹೀಗೆ ಸಮಾಜದ ಅತ್ಯಂತ ಪ್ರತಿಷ್ಠಿತರಲ್ಲಿ ಒಬ್ಬರಾಗಿದ್ದಂಥ ಶ್ರೀಮತಿ ಬ್ಯಾಗ್ಲಿಯವರು ಸ್ವಾಮೀಜಿಯ ವಿರುದ್ಧ ನಡೆದಂತಹ ಮಿಥ್ಯಾ ಅಪವಾದಗಳನ್ನು, ಅದರ ಪ್ರಚಾರವನ್ನು ಗಂಭೀರವಾಗಿ ಪ್ರತಿಭಟಿಸಿದ್ರು. ಇವರ ಮಗಳಾದಂತಹ ಹೆಲೆನ್ ಕೂಡ ಇಂತಹ ಅಪಪ್ರಚಾರದ ಬಗ್ಗೆ ಸಿಟ್ಟಿಗೆದ್ದು ತನ್ನ ಒಬ್ಬ ಸ್ನೇಹಿತೆಯ ಬಗ್ಗೆ ಹೀಗೆ ಬರೀತಾಳೆ. ಆ ಕತೆ ಶ್ರೀಮತಿ ಲಿಂದ ಪ್ರಚಾರವಾದದ್ದಲ್ಲ ಅನ್ನೋದು ತಿಳಿದು ಸಂತೋಷ ಆಯಿತು. ಸಾಧ್ಯವಾದರೆ ನಾನು ಶ್ರೀಮತಿ ಲನ್ನ, ಅಂದರೆ ಅಲ್ಲೊಂದು ನಿರ್ದಿಷ್ಟವಾಗಿ ಹೆಸರು ಸಳನ್ನ ಮುಖತಃ ನೋಡಿ ಆ ಬಗೆಯ ಮಾತುಗಳನ್ನು ಆಡೋದಕ್ಕೆ ಅವಳ ಹತ್ರ ಏನು ಆಧಾರ ಇತ್ತು ಅಂತ ಕೇಳ್ತೇನೆ. ನಾನಿದನ್ನ ತುಂಬ ಶಾಂತವಾಗಿಯೇ ಮಾಡ್ತೇನೆ. ಆದರೆ ವಿವೇಕಾನಂದರ ಬಗೆಗಿನ ಈ ಸುಳ್ಳು ಸುದ್ದಿಗಳೆಲ್ಲ ಯಾರು ಹರಡ್ತಾ ಇದ್ದಾರೆ ಅನ್ನೋದು ಗೊತ್ತಾದರೆ ಸಾಧ್ಯವಾದರೆ ಪತ್ತೆ ಹಚ್ಚಿಯೇ ಬಿಡ್ತೇನೆ. ಇಂತಹ ಸುದ್ದಿಗಳು ತುಂಬ ವೇಗವಾಗಿ ಸಂಚರಿಸಿಬಿಡುತ್ತೆ. ಇದೆಲ್ಲದರಲ್ಲಿ ಒಂದ್ಸಲ ಬುಡಮೇಲು ಮಾಡಿದರೆ ಬಹುಶಃ ಆ ಹೆಂಗಸು ಅಷ್ಟು ಸುಲಭವಾಗಿ ಕತೆ ಕಟ್ಟುವಂತಹ ಅಥವಾ ಕತೆ ಕಟ್ಟು ಹಾಕುವಂತಹ ಮೊದಲು ಒಮ್ಮೆ ಆಲೋಚಿಸಿ ನೋಡ್ತಾಳೆ. ಇಲ್ಲಿ ಶ್ರೀಮತಿ ಅಂದ್ರೆ ಶ್ರೀಮತಿ ರಮಾಬಾಯಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಸ್ವಾಮೀಜಿ ಬಗ್ಗೆ ಹಾಗೆ ಭಾರತದ ಬಗ್ಗೆ ರಮಾಬಾಯಿ ತಂಡದವರು ನಡೆಸ್ತಾ ಇದ್ದಂತಹ ಅಪಪ್ರಚಾರ ಎಷ್ಟು ಜೋರಾಗಿತ್ತು ಅಂತಂದ್ರೆ ಅದರ ದುಷ್ಪರಿಣಾಮವನ್ನು ಎದುರಿಸೋದಕ್ಕೆ ಸ್ವಾಮೀಜಿ ಬ್ರುಕ್ಲಿನ್ನಲ್ಲಿ ಮತ್ತೊಂದು ಉಪನ್ಯಾಸವನ್ನು ಕೊಡಬೇಕಾಗಿ ಬಂತು. ಆ ಉಪನ್ಯಾಸದ ವಿಷಯ ಹಿಂದೂಗಳ ಕೆಲವು ಸಂಪ್ರದಾಯಗಳು, ಅವುಗಳ ನಿಜಾರ್ಥ ಏನು ಮತ್ತು ಅವುಗಳನ್ನು ಹೇಗೆ ಅಪಾರ್ಥಗೊಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಭಾರತದ ಬಾಲ ವಿಧವೆಯರ ನೆರವನ್ನ, ವಿದ್ಯಾಭ್ಯಾಸವನ್ನ ನೀಡೋದಕ್ಕೆ ತಾವು ವಿರುದ್ಧವಾಗಿಲ್ಲ ಅನ್ನೋದನ್ನ ತುಂಬ ಸ್ಪಷ್ಟವಾಗಿ ತಿಳಿಸ್ಕೊಟ್ರು. ಅವರು ಈ ಉಪನ್ಯಾಸಕ್ಕೆ ಪ್ರವೇಶ ಶುಲ್ಕವನ್ನ ಸಂಗ್ರಹಣೆ ಮಾಡಲಿಲ್ಲ. ಬದಲಾಗಿ ಶಶಿಪದ ಬ್ಯಾನರ್ಜಿ ಅನ್ನುವಂಥವನು ನಡೆಸ್ತಾ ಇದ್ದಂತಹ ವಿಧವೆಯ ಶಾಲೆಗೆ ಸಹಾಯಾರ್ಥವಾಗಿ ವಂತಿಕೆಯನ್ನ ಸ್ವಾಮೀಜಿ ಸಂಗ್ರಹಿಸಿಕೊಟ್ರು ಅಂತ ಕೂಡ ನಾವಿಲ್ಲಿ ಗಮನಿಸಬೇಕು. ಈ ಉಪನ್ಯಾಸದಲ್ಲಿ ಭಾರತದ ಧರ್ಮ ಸಂಸ್ಕೃತಿಗಳ ಬಗೆಗಿನ ಪಾಶ್ಚಾತ್ಯರ ಅವಿವೇಕದ ಹಾಗೆ ಹೀನಾಯವಾದ ಟೀಕೆಗಳ ಮಾತುಗಳನ್ನು ಖಂಡಿಸ್ತಾ ಸ್ವಾಮೀಜಿ ಗುಡುಗ್ಬಿಟ್ರು. ಭಾರತ ಅನ್ನುವಂಥದ್ದು ತನ್ನ ಧರ್ಮದ ವಿಷಯದಲ್ಲಿ ಪ್ರಾಮಾಣಿಕ ನಿಷ್ಠೆಯಿಂದ ಇರುವವರಿಗೆ ಯಾವ ತೊಂದರೆ ಕೂಡ ಇಲ್ಲ. ಆದರೆ ನಾಸ್ತಿಕರಾದಂಥ ಈ ಪಾಶ್ಚಾತ್ಯರು ಅದರ ಮೇಲೆ ಲಗ್ಗೆ ಹಾಕಿ ತಮ್ಮ ಆಷಾಢಭೂತಿತನವನ್ನ ನಾಸ್ತಿಕತೆಯನ್ನ ತುಂಬುವುದರ ಮೂಲಕ ಭಾರತದ ಹೃದಯದ ಮೇಲೆ ಬಲವಾದ ಪೆಟ್ಟನ್ನು ಹಾಕಿದ್ದಾರೆ. ಪಾಶ್ಚಾತ್ಯ ರಾಷ್ಟ್ರಗಳು ಭಾರತಕ್ಕೆ ಗಾಡಿಗಟ್ಲೆ ದೂಷಣೆಗಳನ್ನ, ಮಣೆಗಟ್ಲೆ ಬೈಗಳನ್ನ, ಹಡಗುಗಟ್ಲೆ ತಿರಸ್ಕಾರಗಳನ್ನ ಕಳಿಸ್ಕೊಡೋ ಬದಲಾಗಿ ಪ್ರೀತಿಯ ಸ್ರೋತವನ್ನ ಹರಿಯಿಸ್ಲಿ. ಸ್ವಾಮೀಜಿ ರಮಾಬಾಯಿ ತಂಡದವರಿಗೆ ನೇರವಾಗಿ ಬದಲು ಹೇಳದಿದ್ರು ಕೂಡ ಈ ಉಪನ್ಯಾಸವಷ್ಟೇ ಸಾಕಷ್ಟು ಪರಿಣಾಮಕಾರಿಯಾಗಿ ಅವರೆಲ್ಲರೂ ಕೂಡ ಬಾಯಿ ಮುಚ್ಕೊಳ್ಳೋ ಹಾಗೆ ಆಯಿತು. ನ್ಯೂಯಾರ್ಕಲ್ಲಿ ಶಾಶ್ವತ ಕೇಂದ್ರವೊಂದನ್ನು ಸ್ಥಾಪಿಸುವಂತಹ ಪ್ರಯತ್ನದಲ್ಲಿದ್ದಂತಹ ಸ್ವಾಮೀಜಿಗೆ ಈಗ ಕೆಲ ಕಾಲದ ಮಟ್ಟಿಗೆ ಬ್ರುಕ್ಲಿನ್ಗೆ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರನ್ನ ಒಮ್ಮೆ ನ್ಯೂಯಾರ್ಕಿಗೆ ಹೋಗಿ ತಮ್ಮ ಕೆಲಸವನ್ನ ಮುಂದುವರೆಸಿದ್ರು. ಬ್ರುಕ್ಲಿನ್ನಲ್ಲಿ ಸ್ವಾಮೀಜಿ ಅತ್ಯಂತ ಪರಿಣಾಮಕಾರಿಯಾದ ಉಪನ್ಯಾಸಗಳನ್ನು ಕೊಡ್ತಿದ್ರು ಅಂತಾದರೂ ಆ ಕೆಲಸದಲ್ಲಿ ಅವರಿಗೆ ಸ್ವಲ್ಪವೂ ಆಸಕ್ತಿ ಇರಲಿಲ್ಲ. 1895 ಏಪ್ರಿಲ್ನಲ್ಲಿ ಸ್ವಾಮೀಜಿ ತಮ್ಮ ಒಬ್ಬ ಶಿಷ್ಯನಿಗೆ ಹೀಗೆ ಪತ್ರವನ್ನು ಬರೆಯೋದ್ರ ಮೂಲಕ ತಿಳಿಸ್ತಾರೆ. ಕಳೆದ ವರ್ಷ ಎಲ್ಲ ನಾನು ವೇದಿಕೆಗಳ ಮೇಲೆ ನಿಂತ್ಕೊಂಡು ಸಾರ್ವಜನಿಕ ಭಾಷಣಗಳನ್ನು ಮಾಡಿ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಂಡೆ. ಆದರೆ ಈಗ ನೋಡಿದ್ರೆ ಅದೆಲ್ಲವೂ ಕೂಡ ನನ್ನ ಕೀರ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕಾಯಿತು ಅಷ್ಟೆ. ಶೀಲವಂತ ಅಷ್ಟೆ. ಮುಂದಿನ ಸುಭದ್ರ ಜನಾಂಗ ಅನ್ನುವಂಥದ್ದು ನಿರ್ಮಾಣವಾಗಬೇಕು ಅಂದರೆ ಅತ್ಯಂತ ಸಹನೆಯಿಂದ ಶೀಲವಂತ ವ್ಯಕ್ತಿಗಳನ್ನು ತಯಾರು ಮಾಡಬೇಕು. ಸತ್ಯ ಸಾಕ್ಷಾತ್ಕಾರಕ್ಕಾಗಿ ತೀವ್ರತರ ಹೋರಾಟ ನಡಿಬೇಕು. ಇದೇ ನಿಟ್ಟಿನಲ್ಲಿ ಕೆಲಸ ಮಾಡಿ ಕೆಲವು ಸ್ತ್ರೀ ಪುರುಷರನ್ನಾದರೂ ತರಬೇತಿಗೊಳಿಸೋ ಹಾಗಾಗಬೇಕು ಅನ್ನೋದು ನನ್ನ ಆಕಾಂಕ್ಷೆ. ಇಲ್ಲಿ ಸ್ವಾಮೀಜಿ ಮ್ಯಾನ್ ಮೇಕಿಂಗ್ ಅಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅನ್ನುವಂತಹ ಚಿಂತನೆಯನ್ನ ಕೊಡ್ತಾ ಇದ್ದಾರೆ.
ಸ್ವಾಮೀಜಿಯಲ್ಲಿದ್ದಂತಹ ದೂರದರ್ಶಿತ್ವವನ್ನು ನಾವಿಲ್ಲಿ ಭಾವಿಸೋದಕ್ಕೆ ಸಾಧ್ಯ ಇದೆ. ಆದರೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾದನೋ ಗೊತ್ತಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಬರೀತಾರೆ. ಹೀಗೆ ಆಲೋಚಿಸಿದಂತಹ ಸ್ವಾಮೀಜಿ ನ್ಯೂಯಾರ್ಕಲ್ಲಿ ತಮ್ಮ ಕಾರ್ಯ ಯೋಜನೆಯ ಹೊಸ ಹಂತವನ್ನು ಪ್ರಾರಂಭ ಮಾಡಿದ್ರು ಅಂತ ಕೂಡ ನಾವಿಲ್ಲಿ ಗಮನಿಸ್ಬೋದು. ಹೀಗೆ ಈ ನಿಟ್ಟಿನಲ್ಲಿ